ಕಪ್ಪು ಹಣ ಹೊಂದಿರುವಂತವರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹದ್ದಿನ ಕಣ್ಣ ಕೇಂದ್ರ ಸರ್ಕಾರ ಇಟ್ಟಿರಬಹುದಾ? ಇಟ್ಟಿದೆ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ, ಎಷ್ಟು ಜನಕ್ಕೆ ರೀಡ್ ಆಗುತ್ತೆ, ಎಷ್ಟು ಜನರ ಕಪ್ಪು ಹಣ ಹೊರಗೆ ಬರುತ್ತೆ, ಅದು ನೋಡೋಣ ನಾವು. ಇನ್ನು ಮುಂದೆ ಬರುವ ದಿವಸದಲ್ಲಿ ಇದ್ರ ಬಗ್ಗೆ ಏನು ಜಾಸ್ತಿ ಇದು ಆಗಿಲ್ಲ ಅಂದರೆ ಜನರಲ್ಲಿ ಒಂದು ಸ್ವಲ್ಪ ನಂಬಿಕೆಯನ್ನು ಕಮ್ಮಿ ಆಗುತ್ತೆ. ಸರ್ಕಾರದ ನಿರ್ಧಾರದ ಮೇಲೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ನಾವು ಮಾತಾಡ್ತಾ ಇದ್ವಿ, ಚಿನ್ನ ನಮ್ಮ ಮನೇಲಿ ಇದೆ ಅಂದರೆ ಅದು ತಪ್ಪಲ್ಲ. ನಾವು ಅದನ್ನ ಒಂದು ಖಚಿತವಾಗಿ ಹೇಳಬೇಕು. ನಮ್ಮ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ಬೇಕು, ಚಿನ್ನ ಮನೇಲಿದ್ರೆ ತಪ್ಪಿಲ್ಲ. ಎಷ್ಟು ಚಿನ್ನ ಇದ್ರೂ ತಪ್ಪಿಲ್ಲ. ಪಿತ್ರಾರ್ಜಿತ ಚಿನ್ನ 1 kg ಇದ್ರು ತಪ್ಪಿಲ್ಲ. ಅವ್ರು ಅಕಸ್ಮಾತ್ ಬರೋದಿಲ್ಲ, ನಿಮ್ಮ ಮನೆಗೆ ಬರೋದಿಲ್ಲ ಸ್ವಾಮಿ, ನಾನು ಹೇಳ್ತೀನಿ ನೋಡಿ, ಬಂದ್ರೆ ಈ ಪಿತ್ರಾರ್ಜಿತ ಚಿನ್ನ ಅಂತ ಹೇಳಿದ್ರೆ ಅವ್ರಿಗೂ ಎಕ್ಸ್ಪರ್ಟ್ ಜ್ಯುವೆಲರ್ಸ್ ಇರ್ತಾರೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ. ಎಲ್ಲರೂ ಅದನ್ನೇ ಹೇಳ್ಬಿಡ್ತಾರೆ ಪಿತ್ರಾರ್ಜಿತ ಅಂತ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಕೆಟ್ಟ ಮನೋಭಾವ ಇರೋರು ಇದು ಪಿತ್ರಾರ್ಜಿತ ಅಂತ ಹೇಳ್ತಾರೆ. ಅವ್ರು ಅದನ್ನ ನೋಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪರ್ಟ್ ಜ್ಯುವೆಲರ್ಸ್ ತಗೊಂಡ್ಬರ್ತಾರೆ. ಈ ಚಿನ್ನದ ವಿಂಟೇಜ್ ಏನು ಅಂದ್ರೆ ಯಾವ ವರ್ಷದಲ್ಲಿ ಆಗಿರ್ಬೋದು ಅಂತ. ಮೊದಲೆಲ್ಲ ಆರೆಂಜಿಶ್ ಗೋಲ್ಡ್ ಇತ್ತು, ಇವಾಗ ಯೆಲ್ಲೋ ಇಶ್ ಗೋಲ್ಡ್ ಇದೆ. 24ರಿಂದ 22ರಿಂದ 18 ಬಂದ್ವಿ, 18ರಿಂದ 16. ಯಾಕಂದ್ರೆ ಚಿನ್ನ ಚೇಂಜ್ ಆಗ್ತಾ ಇರುತ್ತೆ, ವಿಂಟೇಜು ಸ್ಟೈಲು ಇದೆಲ್ಲ ಅವ್ರಿಗೆಲ್ಲ ಗೊತ್ತಿದೆ ಮೇಡಮ್. ಪಿತ್ರಾರ್ಜಿತ ಅಂದ್ರೆ ಅವ್ರು ಅದನ್ನ ಅಂದಾಜ್ ಮಾಡುವಂತ ತಾಕತ್ತು ಇದೆ ಅವರಿಗೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಇರುವಂತವ್ರು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಎಷ್ಟು ಬೇಕಾದ್ರೂ ಅಷ್ಟು ಚಿನ್ನ ಇಟ್ಕೊಬಿಡ್ಬೋದು. ಮನೇಲಿ ಉಳಿತಾಯ ಮಾಡಿಕೊಂಡು, ನಮ್ಮ ಆದಾಯದಿಂದ ಉಳಿತಾಯ ಮಾಡ್ಕೊಂಡು ಎಷ್ಟು ಬೇಕಾದ್ರೆ, ನಾವು ಊಟ ಮಾಡಲ್ಲರಿ, ನಾವು ಬರೀ ಚಿನ್ನ ತಗೋತೀವ್ರಿ, ನೋ ಪ್ರಾಬ್ಲಮ್, ಇಟ್ಕೊಳ್ಳಿ, ಏನು ಆಗಲ್ಲ. ಇದು ರೇಡ್ ಬಂದ್ರೆ 500, 250, 100 ಇದ್ರೆ ಟೆನ್ಷನ್ ಕೊಡಬೇಡಿ, ನೋಟಿಸ್ ಕೊಡಿ. ಗುಡುಗುಡಿ ಅವರು ಹೇಳಿದ್ರೆ 123 ರೂಪಾಯಿ ನೋಟಿಸ್ಗೋಸ್ಕರ 2 ಸತಿ ಅವ್ರ ತಲೆನೋವು ಮಾಡಿದ್ರು ಅವ್ರನ್ನ, ವಾಪಸ್ಸು ಹಿಂದೆ ಎಲ್ಲ ನೋಟಿಸ್ ಬಂತು ಹೋಯ್ತು ಅಂತ. ಆ ನೋಟಿಸ್ ಕಳಿಸುವ ತಾಕತ್ತು ಇನ್ಕಮ್ ಟ್ಯಾಕ್ಸಿಗೆ ಇಲ್ಲ. 500, 250, 100 ಇದ್ರೆ, ಅದಕ್ಕಿಂತ ಮೇಲಿದ್ರೆ ನೋಟಿಸ್ ಕಳಿಸಿದ್ರೆ ಧೈರ್ಯ ಉತ್ತರ ಕೊಡ್ರಿ. ಏನಿದೆ ಅದರಲ್ಲಿ ಹೆದರಿಕೆ? ಇನ್ಕಮ್ ಟ್ಯಾಕ್ಸ್ನವ್ರು ಪೊಲೀಸ್ ಅಲ್ಲ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ನವ್ರು ಪೊಲೀಸ್ ಅಲ್ಲ. ಇನ್ಕಮ್ ಟ್ಯಾಕ್ಸ್ನವರು ಸರ್ಕಾರ, ಅವ್ರಿಗೇನು ಅಧಿಕಾರ, ಅಷ್ಟೊಂದು ಜೈಲಿಗೆ ಹಾಕುವಂಥ ಅಧಿಕಾರ ಇಲ್ಲ. ನೋಟಿಸನ್ನ ಕರೆಕ್ಟಾಗಿ ರೆಸ್ಪಾಂಡ್ ಮಾಡುವಂಥದ್ದು ನೀವು ಅಥವಾ ನಿಮ್ಮ ಆಡಿಟರ್ ಅಥವಾ ನಿಮ್ಮ ಸ್ನೇಹಿತರು ಯಾರನ್ನ ತಿಳಿದಿರೋರಂತೆ, ಇನ್ಕಮ್ ಟ್ಯಾಕ್ಸ್ ತಿಳಿದಿರೋ ಅಂತ ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ತಗೊಂಡು 1 ಲೆಟರ್ ಬರೆದು ಧೈರ್ಯವಾಗಿ ಕಳಿಸಿ. ಹೆದರ್ಬೇಡ್ರಿ, ಯಾವುದಕ್ಕೂ ಚಿನ್ನ ಇದ್ರೆ ಹೆದರ್ಬೇಡಿ. ಸರ್ ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ಈಗ ವಿವೇಕ್ ಸರ್ ಏನು ಜನಸಾಮಾನ್ಯರಿಗೆ ಧೈರ್ಯ ಕೊಟ್ರು, ಇದನ್ನ ಸರ್ಕಾರ ಮಾಡ್ಬೇಕಿತ್ತು. ಏನು ಮಾಡದೆ ಏಕಾಏಕಿ ಮಾಡಿದ್ರೆ ಜನಸಾಮಾನ್ಯರು ಇವಾಗ್ಲೇ ದುಡ್ಡಿನ ಪ್ರಾಬ್ಲಮ್ಗೆ ತತ್ತರಿಸೋಗ್ಬಿಟ್ಟಿದ್ದಾರೆ ಜನ. ಇದ್ರ ಒಟ್ಟಿಗೆ ಇದನ್ನು ಏನೋ ಅವ್ರು ಕೂಲಿ ಮಾಡೋ ಚೀಟಿಗಳು ಹಾಕೊಂಡು ಒಂಚೂರು ಚಿನ್ನ ಮಾಡ್ಕೊಂಡಿರ್ತಾರೆ. ಈಗ ಅದನ್ನು ಅವ್ರ ಒಂದು ಭಯ ಶುರು ಆಗುತ್ತೆ ವಾತಾವರಣ. ಯಾವ ವಿಷಯದಲ್ಲೂ ಪ್ರಿಕಾಷನರಿ ಇಲ್ಲ, ಏಕಾಏಕಿ ಒಂದು ಕಾನೂನು ಅಂತ ತಂದ್ಬಿಡ್ತಾರೆ. ಇದನ್ನ ನಾನು ಗೌರ್ಮೆಂಟ್ ಇಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಸೆಂಟ್ರಲ್ ಗೌರ್ಮೆಂಟ್ ಅವರು ಜನಸಾಮಾನ್ಯರಿಗೆ ಎಜುಕೇಟ್ ಮಾಡಿ, ಇದಂದ್ರೆ ಇದು ನಿಮ್ಮಂತ ಸಾಮಾನ್ಯ ಜನಕ್ಕೆ ಎಫೆಕ್ಟ್ ಆಗಲ್ಲ. ಆಮೇಲೆ ಇನ್ನೊಂದು, ಈಗ ನೋಡಿ, ನಾನು ಎಕ್ಸಾಂಪಲ್ ಹೇಳಲೇಬೇಕು. ಜನಾರ್ದನ್ ರೆಡ್ಡಿ ಅವರು ಮದುವೆ ಮಾಡಿದ್ರು, ಅಲ್ಲಿ ಚಿನ್ನದ್ದು ರಾಶಿನೇ ಇತ್ತು, 2000 ರೂಪಾಯಿ ನೋಟ್ ರಾಶಿನೇ ಇತ್ತು. ಕಾನೂನು ಅವ್ರಿಗೆ ಇದು ಅಪ್ಲೈ ಆಗಲ್ವಾ? ಅವ್ರ ಮೇಲೂ ರೈಡ್ ಆಗುತ್ತೆ, ಅವರು ಅದಕ್ಕೆ ಉತ್ತರ ಆಗುತ್ತೆ. ನಂತರ ಏನಾಗುತ್ತೆ ಅನ್ನೋದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ಓಕೆ, ಒಬ್ರು ಕಾಲರ್ ಇದ್ದಾರೆ, ರುದ್ರೇಶ್ ಅಂತ. ನಮಸ್ತೆ ರುದ್ರೇಶ್. ನಮಸ್ತೆ ಮೇಡಮ್. ಓಕೆ, ಹೇಳಿ, ಏನ್ ಕೇಳ್ಬೇಕು? ಇಲ್ಲ ಮೇಡಮ್, ಇವರು ಇವಾಗ ವಾಚ್ ಮಾಡ್ತಾ ಇದ್ದೆ, ಕಪಲ್ ಆಫ್ ಪಾಯಿಂಟ್ಸ್ ಆಕ್ಚುಲಿ. ಇವರು ಎಜುಕೇಟ್ ಮಾಡ್ಬೇಕು ಜನರಿಗೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು. ನಾನು ಕೂಡ ನೋಡ್ತೀನಿ, ನಮ್ಮ ತಾಯಿಯವರು ಅಥವಾ ಸುಮಾರು ಮನೆಗಳಲ್ಲೆಲ್ಲ ಕಿಟಿ ಪಾರ್ಟಿ ಅದು ಇದು ಮಾಡ್ತಾರೆ. ದಟ್ ಇಸ್ ದ ಬೆಸ್ಟ್ ವೇ ಟು ಎಜುಕೇಟ್. ಅಂಡ್ ಮೋರ್ ಓವರ್, ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ಗೋಲ್ಡ್ ಇನ್ ದ ವರ್ಲ್ಡ್. ಇಟ್ ರ್ಯಾಂಕ್ಸ್ ನಂಬರ್ 1. ನಾವು ಇಂಪೋರ್ಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಮನಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಮಾಡೋದ್ರಿಂದ ಮನಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನಾವು ಇಂಪೋರ್ಟ್ ಗೋಲ್ಡ್ ನ ಜಾಸ್ತಿ ಮಾಡ್ತಿರೋದ್ರಿಂದ ನಮ್ದು ಮನಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ಫಸ್ಟ್ ಇದ್ರಲ್ಲಿ ಹೊಡ್ತಾ ಕೊಡುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಇಸ್, ನಾವು ಗೋಲ್ಡ್ ನಾವು ತಗೊಂಡು ಅದನ್ನ ಸ್ಟೋರ್ ಮಾಡೋದಕ್ಕೆ ಲಾಕರ್ ಇಟ್ಕೋಬೇಕು, ಇನ್ನೇನೋ ಮಾಡ್ಬೇಕು, ಗೋಲ್ಡ್ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ವಿ ಕ್ಯಾನ್ ಆಲ್ಸೋ ಮೈಟ್ ಆಸ್ ವಿಲ್ ಬೈ ಗೋಲ್ಡ್ ಬಾಂಡ್ಸ್. ಸುಮಾರು ದೇಶಗಳಲ್ಲಿ ಗೋಲ್ಡ್ ಬಾಂಡ್ಸ್ ನ ತಗೋತಾರೆ, ವೇರ್ ಇವತ್ತಿನ ಗೋಲ್ಡ್ ರೇಟ್ ಇರುತ್ತೆ ಅದಕ್ಕೆ ತಕ್ಕಂಗೆ ಗೋಲ್ಡ್ ಬಾಂಡ್ ಅನ್ನ ತಗೊಂಡಿಟ್ಕೋಬಹುದು. ಅದೇ ರೀತಿ ಗವರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಅಂತ ಕೂಡ ಬರುತ್ತೆ. ಸೊ ಮೈ ರಿಕ್ವೆಸ್ಟ್ ಇಸ್, ಈ ಎಲ್ಲಾ ಲೇಡೀಸ್ ಇರ್ಬೋದು ಅಥವಾ ಸುಮಾರು ಜನ ಬಂಗಾರ ತಗೋತಾರೆ, ನಮ್ಮನೆಲ್ಲೂ ತಗೋತಾರೆ. ಅಂಡ್ ಸರ್ ಹೇಳ್ತಿದ್ ಪ್ರಕಾರ ನನ್ನ ಆದಾಯ ಎಷ್ಟಿರುತ್ತೆ ಅಷ್ಟೇ ನಂಗೆ ಬಂಗಾರ ತಗೊಳಕ್ ಆಗುತ್ತೆ. ಎಷ್ಟೇ ನಮ್ಮ ಅಜ್ಜ ಇರ್ಲಿ ಮುತ್ತಜ್ಜ ಇರ್ಲಿ ಎಷ್ಟೇ ನಂಗೆ ಬಂಗಾರ ಕೊಟ್ರು ಅವ್ರದ್ದು ಇನ್ಕಮ್ ವ್ಯಾಲ್ಯೂಸ್ ಎಲ್ಲ ಲೆಕ್ಕ ಹಾಕಿದಾಗ ಕಮ್ಮಿನೇ ಬರುತ್ತೆ. ಸೊ ಐ ಡೋಂಟ್ ಥಿಂಕ್ ರಿಯಲಿ ಆ ಮೇಡಮ್ ಹೇಳಿದ ಪ್ರಕಾರ ತುಂಬಾ ಇರುತ್ತೆ, ಮುತ್ತಜ್ಜ ಕೊಟ್ಟಿದಿರುತ್ತೆ, ಅದೆಲ್ಲ ಇದ್ರೆ ಸ್ವಲ್ಪ ಕಳ್ಮಾಲ್ ಇರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ as far as I know. So my point is, public TV ಅವರು please give educate people in investing that in infrastructure bonds, gold bonds, government bonds, wherein ದುಡ್ಡು ಎಲ್ಲರಿಗೂ accessible ಇರುತ್ತೆ
ಅಂಡ್ ಮೋರ್ ಓವರ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ತರನೂ ಆಗುತ್ತೆ. ಐ ಥಿಂಕ್ ಈ ವಿಷಯವಾಗಿ ಜನಕ್ಕೆ ಸಾಮಾನ್ಯರಿಗೆ ಅಷ್ಟು ಅಂದಾಜಿಲ್ಲ ಗೋಲ್ಡ್ ಬಾಂಡ್ಸ್ ಅಂದ್ರೆ ಏನು, ಅದನ್ನ ಹೆಂಗ್ ಪರ್ಚೇಸ್ ಮಾಡ್ಬೋದು, ವೇರ್ ಇಟ್ ಇಸ್ ಆಕ್ಸೆಸಿಬಲ್, ಇದ್ರ ಬಗ್ಗೆ ಐ ರಿಕ್ವೆಸ್ಟ್ ಪಬ್ಲಿಕ್ ಟಿವಿ ಟು ಎಡ್ಯುಕೇಟ್ ಎವ್ರಿಬಡಿ. ಓಕೆ, ಅಂದ್ರೆ ಸಾಮಾನ್ಯ ಜನರು ಯೂಶುವಲ್ ಆಗಿ ಬಂಗಾರದ ಕಾಯಿನ್ಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಭರಣಗಳನ್ನ ಕೊಳ್ಳೋದು ಹೆಚ್ಚು. ಅದರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡೋಣ. ಇನ್ ನೆಕ್ಸ್ಟ್ ಕಾಲರ್ ಇದ್ದಾರೆ. ಥ್ಯಾಂಕ್ ಯು ಕಾಲ್ ಮಾಡೋದಕ್ಕೆ. ಸುರೇಶ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ಕಾರ ಮೇಡಮ್. ನಮ್ಗೆ ಪ್ರಶ್ನೆ, ಈ ಕಾರ್ಡ್ ಕ್ರಾಶ್ ಮಾಡಿ ಕಾರ್ಡ್ ಅಲ್ಲಿ ಕ್ಯಾಶ್ಲೆಸ್ ಮಾಡೋಣ ಅಂತ ಇದೆ. ಕ್ಯಾಶ್ಲೆಸ್ ಮಾಡೋದು ಒಳ್ಳೇದು, ಆದ್ರೆ ಈ ಕಾರ್ಡ್ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ತಗೊಂಡಾಗ 2% ಇಂದ ಆಡ್ ಮಾಡ್ತಾರೆ. ನಾನು ಒಬ್ಬ ವ್ಯಾಪಾರಿ, ನನ್ನ ಅಂಗಡಿನಲ್ಲೇ ಕಾರ್ಡ್ ಮಿಷಿನ್ ಇಕ್ಕಿದೀನಿ. ಮಿಷಿನ್ ತಗೊಂಡ್ಬಂದು ಕಾರ್ಡ್ ನಲ್ಲಿ ನಾವು ಸ್ಕ್ರಾಪ್ ಮಾಡಿದ್ರೆ ನಮ್ದು 1,000 ರೂಪಾಯಿಗೆ 2% ಆಡ್ ಮಾಡ್ಬೇಕು ಅಂತ ಕಸ್ಟಮರ್, ವ್ಯಾಪಾರ ಬರೋ ಕಸ್ಟಮರ್ ಇದು ಬಂಡವಾಳ ಸಾಯಿಗಾಗುತ್ತೆ. ಈ ಮಿಷಿನ್ ಯಾರು ಏಜೆಂಟ್ಸ್ ಇರ್ತಾರೋ ಅವ್ರಿಗೆ ಲಾಭ ಆಗ್ತಾ ಇದೆ, ಕಸ್ಟಮರ್ ಇವಾಗ ನಮ್ಗೆ 2% ಜಾಸ್ತಿ ಆಗುತ್ತೆ ಅಂತಾರೆ. ಅದು ಯಾವ ತರ ಅದನ್ನ ಏನೋ ಸರ್ಕಾರ ಗಮನಕ್ಕೆ ಬರ್ಬೋದಾ? ಸರ್ಕಾರದ ಗಮನಕ್ಕೆ ಬಂದಿದೆ ಸುರೇಶ್ ಅವರೇ. 2 ವಿಷಯ. ಮೊಬೈಲ್ ಮನಿ ಅಂತ ಸರ್ಕಾರ ಒಂದು ಜಾರಿ ಮಾಡಿದ್ದಾರೆ. ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅವರು UPI ಅಂತ ಒಂದು ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡೋದು ಆದಷ್ಟು ಒಳ್ಳೆಯದು. ತಿಳಿದವರು, ಮೊಬೈಲ್ ಯೂಸ್ ಮಾಡೋರು, ಸ್ಮಾರ್ಟ್ ಫೋನ್ ಯೂಸ್ ಮಾಡೋರು UPI ಯೂಸ್ ಮಾಡಿ. ಅವಾಗ ಏನಾಗುತ್ತೆ, 2% ಈ ಕ್ರೆಡಿಟ್ ಕಾರ್ಡ್ ಮೇಲೆ ಹೋಗುವಂತ ಕಾಸ್ಟ್ ಇರೋದಿಲ್ಲ. UPI ಈಸ್ ಡೈರೆಕ್ಟ್ ಪೇಮೆಂಟ್ ಬ್ಯಾಂಕ್ ಟು ಬ್ಯಾಂಕ್. UPI ಮಾಡಿದಾಗ ಪೇ ಆ್ಯಪ್ ಅಂತ ಇರುತ್ತೆ. ನಾವು ವಾಟ್ಸ್ಆ್ಯಪ್ ಮಾಡ್ತೀವಿ, ಫೇಸ್ಬುಕ್ ಮಾಡ್ತೀವಿ, ಟ್ವಿಟರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಒಂದು ಆ್ಯಪನ್ನು ಡೌನ್ಲೋಡ್ ಮಾಡೋದು 2 ನಿಮಿಷ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಬ್ಯಾಲೆನ್ಸ್ ಹಾಕಿ 2% ಕ್ರೆಡಿಟ್ ಕಾರ್ಡ್ ತಲೆನೂ ಇರೋದಿಲ್ಲ. UPI ಆ್ಯಪು ಗೂಗಲ್ ಪ್ಲೇ ಅಲ್ಲಿ ಎಲ್ಲ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. 2ನೇದು ರುದ್ರೇಶ್ ಸರ್ ಹೇಳ್ತಾ ಇದ್ರು, ಗೋಲ್ಡ್ ಬಾಂಡ್ ಒಳ್ಳೆಯದೇ. ನಾವು ಮದುವೆ ಟೈಮಲ್ಲಿ ಆಭರಣ ಮಾಡಲೇಬೇಕು, ಅದಕ್ಕೆ ಗೋಲ್ಡ್ ಬಾಂಡ್ ಅಪ್ಲೈ ಆಗಲ್ಲ. ಆದರೆ ನನ್ನ ಮಗಳ ಮದುವೆ 18 ವರ್ಷದ ನಂತರ ನಾನು ಈಗಲೇ ಚಿನ್ನ ತೊಗೊಂಡು ಇಟ್ಕೋತೀನಿ, ಲಾಕರಲ್ಲಿ ಇಟ್ಕೋತೀನಿ, ಅದ್ರ ಬದಲು ಗೋಲ್ಡ್ ಬಾಂಡ್ ತೊಗೊಂಡ್ರೆ ಇವತ್ತಿನ ಗೋಲ್ಡಿನ ಮೌಲ್ಯ ಏನಿದೆ ನನಗೆ 10 ಗ್ರಾಮ್ ಬೇಕಾದರೆ 10 ಗ್ರಾಮ್ ಇಂಟು 2,500 3,000 ಏನಿದೆಯೋ ಅದನ್ನು ತಗೊಂಡು ಬಾಂಡ್ ತೊಗೊಂಡು ಇಟ್ಕೊಂಡ್ರೆ ಅದು 3,000 ಇರೋದು 30,000 ಆದ್ರೇನು 18 ವರ್ಷದ ನಂತರ ನನಗೆ ಆ ಬಾಂಡ್ ಎನ್ಕ್ಯಾಶ್ ಮಾಡಿದ್ರೆ ಅವತ್ತಿನ ಗೋಲ್ಡಿನ ಮೌಲ್ಯ ನನಗೆ ವಾಪಸ್ ಕ್ಯಾಶಲ್ಲಿ ಬರುತ್ತೆ. ಆಮೇಲೆ ನಾವು ಜ್ಯುವೆಲ್ರಿ ಮಾಡಿಸ್ಕೋಬಹುದು. ಅದಕ್ಕೆ ನಾವು ಮುಂದಾಲೋಚನೆ ಮಾಡಿಕೊಂಡು ಜಮೆ ಮಾಡ್ತಿರುವಂತ ಹಣವನ್ನ ಗೋಲ್ಡ್ ಬಾಂಡ್ ಅಲ್ಲಿ ಹಾಕೋದು ಸರ್ ಹೇಳಿರೋದು ವೆರಿ ಗುಡ್ ಸಜೆಷನ್. ತಿಳಿದವರು ತಿಳಿಯದವರಿಗೆ ಇದನ್ನ ಕಮ್ಯುನಿಕೇಟ್ ಮಾಡೋದು ಒಳ್ಳೇದು. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ ಸೊನ್ನೇಗೌಡ ಅಂತ. ನಮಸ್ತೆ ಸೊನ್ನೇಗೌಡ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಓಕೆ, ಹೇಳಿ. ವಿವೇಕ್ ಸರ್ ಹೇಳ್ತಿದಾರಲ್ಲ, ಅವ್ರ 100% ಕರೆಕ್ಟ್, ನಮ್ಗೆಲ್ಲ ಗೊತ್ತಿದೆ. ಮೇಡಮ್ ಹೇಳ್ತಿರೋದು ಮೇಡಮ್, ನಮ್ಮ ಹತ್ರ ಏನು ಹಳ್ಳಿ ಜನ ದಡ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಅವ್ರ ಲೆಕ್ಕ ಹಳ್ಳಿ ಜನ ದಡ್ರಾಗಿ ಇರ್ಬೇಕಾ, ಎಜುಕೇಟೆಡ್ ಎಜುಕೇಟೆಡ್ ಮಾಡಿ ಅಂತ ಹೇಳ್ತಿರೋದು ನಾನು. ಹೇಳ್ತಿರೋದು ಅಲ್ಲ, ಮಾತಿರ್ತಾರೆ. ಈಗ ಮೊನ್ನೆ ನಿಮ್ದು ಚಾನಲ್ ನೋಡಿದ್ರೆ ಮೇಡಮ್ ಅವ್ರು ಏನ್ ಹೇಳೋದು ಅಂತಂದ್ರೆ, ನಾವು ಹಳ್ಳಿ ಜನ ಇವು ದಡ್ರು ಕೋಟದವ್ರು ನೋಟ್ ಬದಲಾಯಿಸಕ್ಕಾಗಲ್ಲ ಬ್ಯಾಂಕ್ ಅಲ್ಲಿ ಅಂತ ಹೇಳ್ತಿದ್ರು. ಯಾವ್ದೋ ಕಾಂಗ್ರೆಸ್ ಲಕ್ಷ್ಮಿ ಹೆಬ್ಳಾಕ್ ಅಂತೇಳಿ ಮಾತಾಡ್ತೀರಿ ಯಾವ ಚಾನಲ್ ಮೇಡಮ್? ಈಗ ತಪ್ಪಾಗಿ ಭಾವಿಸ್ಬೇಡಿ, ಎಲ್ರೂ ದಡ್ರು ಅಂತಲ್ಲ. ತುಂಬಾ ಜನ ಅಕೌಂಟ್ನೇ ಓಪನ್ ಮಾಡ್ಕೊಂಡಿರಲ್ಲ. ಅವ್ರಿಗೆ ಹೇಗೆ ಅದನ್ನ ನಾವು ದುಡ್ಡು ಡ್ರಾ ಮಾಡ್ಬೇಕಾ ಹಾಕ್ಬೇಕಾ ಇದ್ಯಾವುದು ಕೂಡ ಅರಿವಿರಲ್ಲ. ಅಂಥವ್ರನ್ನ ಎಜುಕೇಟ್ ಮಾಡಿ ಅನ್ನೋದಷ್ಟೇ ಅವರ ಉದ್ದೇಶ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಥ್ಯಾಂಕ್ ಯು ಕಾಲ್ ಮಾಡೋದಕ್ಕೆ. ಅಲ್ಲ, ನಾನು ಇನ್ನೊಂದು ಪ್ರಶ್ನೆ ಸರ್. ಈಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಸರ್, ಈ ಆಪ್ ಎಲ್ಲ ಎಷ್ಟು ಜನ ಯೂಸ್ ಮಾಡ್ತಾರೆ ಸರ್? ಇಲ್ಲ, ನಮ್ಮ ದೇಶದಲ್ಲಿ ಒಂದು 10 ಜನ ಯೂಸ್ ಮಾಡಿದ್ರೇನೋ ಅದು ಪಕ್ಕದವ್ರಿಗೆ ಹೇಳ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಊಬರ್ ಆಪ್ ಬಂತು. ಇವಾಗ ಬೆಂಗಳೂರಲ್ಲಿ ಎಷ್ಟು ಊಬರ್ ಕ್ಯಾಬ್ಗಳು ನಡೀತಾ ಇಲ್ಲ. ನಾವು 10 ದಿವಸ ಆಪ್ ಯೂಸ್ ಮಾಡಕ್ ಶುರು ಮಾಡಿದ್ರೆ ನಮ್ಗೆ ಅದ್ರ ಮೇಲೆ ಸಮಾಧಾನ ಬರುತ್ತೆ. ನಾವು ಫೇಸ್ಬುಕ್ ಜನ್ಮದಲ್ಲಿ ಅನ್ಕೊಂಡಿರಲ್ಲ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಫೇಸ್ಬುಕ್ ಬರುತ್ತೆ, ನಾವು ಅದ್ರಲ್ಲಿ ನೋಡ್ತೀವಿ ಅಂತ. 1-2 ದಿವಸ ಯೂಸ್ ಮಾಡಿದ್ರೆ ನಮಗೆ ಅದ್ರ ಮೇಲೆ ಸಾಧಾರಣ ರೀತಿಯಲ್ಲಿ ಒಂದು ಇದು ಯೂಸ್ ಮಾಡೋದು ಬರುತ್ತೆ. ನಾವು ಹೇಳದೇ ಇದ್ರೆ ಅದು ತಪ್ಪಾಗುತ್ತೆ. ತಿಳಿದೇ ಇರುವವರಿಗೆ ಹೇಳೋದು ಬಹಳ ಮುಖ್ಯ. ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ 1 ದಿವಸ ಯೂಸ್ ಮಾಡಲಿ, 2 ದಿವಸ ಯೂಸ್ ಮಾಡಲಿ, 3ನೇ ದಿವಸ ನಮಗೆ ಹೇಳ್ಕೊಡ್ತಾರೆ ಅವರು. ನಮ್ಮ ದೇಶದಲ್ಲಿ ಮೊಬೈಲ್ ಯೂಸ್, ನಾನು ನಿನ್ನೆ ಕೃಷಿ ಇದಕ್ಕೆ ಹೋಗಿದ್ವಿ. ಆ ಕೃಷಿ ಇದರಲ್ಲಿ APMC ರೇಟ್ಗಳು ಮೊಬೈಲಲ್ಲಿ ಬರ್ತಾ ಇದ್ದಾವೆ. ರೇಟ್ ಅವ್ನು ಹಿಂಗೆ ನೋಡಿ ಹೇಳ್ತಾನೆ, ಅವನು ಕೃಷಿಕ ಹೇಳ್ತಾನೆ, ನೋಡ ರೇಟ್ ಇಲ್ಲಿದೆ, ಏನೋ ಹೇಳ್ತಿದ್ದೆ ಇಲ್ಲಿ ನೋಡ. ಮೊಬೈಲ್ ಒಂಥರ ಡಿವೈಸ್, ಎಲ್ಲರಿಗೂ ಮನೆಗೂ ಇದು ಬಂದ್ಬಿಟ್ಟಿದೆ ಮೇಡಮ್. ಮಕ್ಕಳು ತಂದೆ ತಾಯಿ ಹೇಳ್ಕೊಡ್ಬೇಕು, ಅದು ಮಕ್ಕಳ ಮೇಲೆ ಯುವಕರ ಮೇಲೆ ಯೂಸ್ ಆಗ್ತಾ ಇದಾವೆ. ಕರೆಕ್ಟ್.
ಬಟ್ ನೀವೇಳ ಇದಕ್ಕೆಲ್ಲ ಯೂಸ್ ಆಗ್ತಿಲ್ಲ ಅದು. ಇದರಿಂದ ಅನುಕೂಲ ಇದೆ, ಅದನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಒಂದ್ ಪಬ್ಲಿಕ್ ಸ್ವಲ್ಪ ಟಿವಿನವರು ಯುವಕರಿಗೆ ಒಂದು ಇದು ಸ್ಫೂರ್ತಿ ಮಾಡಬೇಕು. UPI ಇಂಥ ಆ್ಯಪ್ಗಳಿಂದೆಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಇದನ್ನ ಹೀಗೆಪ್ಪ ಅಂತ ಹೇಳಿದ್ರೆ ಒಂದು 4 ಜನ ಯುವಕರು ಗೊತ್ತಾಗ್ಬಿಟ್ರವರು ಅಪ್ಪ ಅಮ್ಮ ಅಜ್ಜ ಅಜ್ಜಿಗೆಲ್ಲ ಹೇಳ್ಕೊಟ್ಬಿಡ್ತಾರೆ. ಅಜ್ಜ ಅಜ್ಜಿಗೆಲ್ಲ ಮೊಬೈಲ್. ನಮ್ಮ ಅಮ್ಮ 73 ವರ್ಷ LIC ರಿಟೈರ್ಡ್ ಎಂಪ್ಲಾಯ್, ಫೋನ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ನಿಮ್ಮ ಅಮ್ಮ LIC ರಿಟೈರ್ಡ್ ಎಂಪ್ಲಾಯ್ ಮಾಡ್ತಾರೆ. ಒಂದು ಪಕ್ಕ ಹೌಸ್ ವೈಫ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರೋ ಒಂದು ಹೌಸ್ ವೈಫ್ ಏನ್ ಯೂಸ್ ಮಾಡ್ತಾರೆ ಸರ್? ರಿಸೀವ್ ಬಟನ್ ಅಷ್ಟೇ ಅಷ್ಟೇ. ಅವ್ರಿಗೆ ಇದು ಟೆಸ್ಟ್ ರಿಸೀವ್ ಮಾಡಿ ಅದಷ್ಟೇ ಗೊತ್ತಿರುತ್ತೆ. ಅದು ಮಾತ್ರ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಎಷ್ಟು ಫೋಟೋ ಇದೆ ನೋಡಿ ನೀವು. ಇರ್ಬೋದು ಸರ್, ನಾನು ಹೇಳ್ತಿರೋದು ಆವರೇಜ್. ದೀಪಾ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಗೀತಾ ಅಂತ. ದೀಪಾ ಅಲ್ಲ, ಗೀತಾ. ಗೀತಾ, ಓಕೆ ಫೈನ್, ಹೇಳಿ. ಏನಿಲ್ಲ ಮೇಡಮ್, ಹಳೆ ಕಾಲದ ಚಿನ್ನ ಅಂತಿದ್ದಾರೆ. ಅವನ್ನೆಲ್ಲ ಈಗ ನಾವು ಹೊಸ ಡಿಸೈನ್ ಮಾಡಿಸ್ಕೊಂಡ್ರೆ ಅದಕ್ಕೆ ಏನ್ ಸಮಸ್ಯೆ ಅಂತ ಕೇಳ್ತಾ ಇದೀವಿ. ತಾತ ಮುತ್ತಾತನ ಚಿನ್ನ ಇರ್ಬೋದು, ಈ ಹೊಸ ಡಿಸೈನ್ ಮಾಡಿಸ್ಕೊಂಡಿರ್ತೀವಿ ಅವೆಲ್ಲ ಕೊಟ್ಟು. ಓಕೆ, ಎಸ್, ರೈಟ್ ಕ್ವೆಶ್ಚನ್. ಇನ್ ಮುಂದೆ ನೀವು ಹೊಸ ಡಿಸೈನ್ ಮಾಡಿಸ್ಕೋತೀರಾ, ಗೋಲ್ಡನ್ ಮೆಲ್ಟ್ ಮಾಡಿಸಿ ಅದನ್ನ ಡಿಸೈನ್ ಮಾಡಿಸ್ಕೋತೀರಾ, ಅವಾಗ ಈ ಕನ್ವರ್ಷನ್ ಬಿಲ್ಗಳನ್ನ ಇಟ್ಕೊಳ್ಳೋ ಪದ್ಧತಿ ಒಳ್ಳೇದು. ಕನ್ವರ್ಷನ್ಗೆ ಚಾರ್ಜ್ ಕೊಡ್ತೀರಾ ನೀವು, ಆಮೇಲೆ ಗೋಲ್ಡ್ ಪ್ಲಸ್ ಮೈನಸ್ ಏನೇ ಇದ್ರು ಅವ್ರು ಲೆಕ್ಕ ಬರೀತಾರೆ. ಆ ಲೆಕ್ಕ ಬರೆದಾಗ ರಿಸೀಟಿ ಕೇಳುವಂಥದ್ದು ಒಂದು ಒಳ್ಳೆ ಪದ್ಧತಿ. ಯಾಕಂದ್ರೆ ನಾಳೆ ದಿವಸ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ಬಿಟ್ಟು ನೀವು ಹೇಳ್ತಾರೆ ನೋಡ್ರಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ, ಅದು ಹೋಗಿ ಉತ್ತರ ಮಾಡ್ರಿ ಅಂತ ಹೇಳಿದಾಗ ನಾವು ನಿಮ್ಗೆ ಕೇಳೋದು ಅದನ್ನೇ, ದಾಖಲಾತಿಗಳಿದೆಯಾ ಅಂತ. ನಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ಒಂದಿಷ್ಟು ರಿಸೀಟಿ ಇಟ್ಕೊಂಡ್ರೆ ಒಳ್ಳೇದು ಮೇಡಮ್. ಇವಾಗ ಮಾಡ್ಕೊಂಡಿದ್ದು ತಗೊಂಡಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಏನು ಆಗಲ್ಲ ಮೇಡಮ್. ನೀವು ಅದ್ರ ಬಗ್ಗೆ ನೀವು ಒಂದು 10 kg ಚಿನ್ನ ಇಟ್ಕೊಂಡಿದ್ದೀರಾ, ಅವಾಗ ಒಂದ್ ಸ್ವಲ್ಪ ಟೆನ್ಷನ್ ಇಲ್ಲ ಸರ್. ಅದಾಯ್ತು, ನಮಗ್ ಆ ಟೆನ್ಷನ್ ಇಲ್ಲ. ನಮಗ್ ಈ ಪ್ರಶ್ನೆ ಬಂತು, ಕೇಳ್ತಾ ಇದೀವಿ. ಜನಸಾಮಾನ್ಯರ ಮಾಡಿದ್ರೇನು ರೈಡ್ ಮಾಡಕ್ ಅವಕಾಶನೇ ಇಲ್ಲ ಬಿಡಿ. ಅವರೆಲ್ಲ ದೊಡ್ಡ ಇವ್ರ ಮೇಲೆ ರೈಡ್ ಮಾಡ್ತಾ ಇದಾರೆ. ಅಲ್ಲ, ಕನ್ವರ್ಷನ್ ಮಾಡಿಸ್ಕೊಂಡ್ರು ಕೂಡ ಅಷ್ಟು ಪ್ರಮಾಣದಲ್ಲಿ ಏನ್ ಇರಲ್ವಲ್ಲ, ಚಿಂತೆ ಮಾಡ್ಬೇಡಿ ಅಂತ ಹೇಳ್ತಿರೋದು. ಓಕೆ, ನಮ್ಮ ಕ್ವಶನ್ ಬಂತಲ್ಲ, ಕೇಳಿದೆ ಎಲ್ಲರಿಗೂ. ಕನ್ವರ್ಷನ್ ಬಿಲ್ ಇಟ್ಕೊಂಡ್ಬಿಡಿ ಮೇಡಮ್, ಒಳ್ಳೆ ಅಭ್ಯಾಸ ಅದು. ಬಿಲ್ ಇಟ್ಕೊಳ್ಳೋದು ಒಳ್ಳೆ ಅಭ್ಯಾಸ. ಓಕೆ, ಥ್ಯಾಂಕ್ ಯು. ಯಾರು ಗೋಲ್ಡ್ ತಗೊಂಡ್ರು ಏನ್ ತಗೊಂಡ್ರು ಬಿಲ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ ಸರ್? ದೇ ಹ್ಯಾವ್ ಟು ಹ್ಯಾವ್ ಬಿಲ್. ಈ ಆಚಾರಗಳಲ್ಲಿ ಮಾಡಿಸ್ತಾರಲ್ಲ, ಅಲ್ಲಿ ಫೆಸಿಲಿಟಿ ಇರಲ್ಲ ಇದು. ಅದೇ ಕೇಳ್ಬೇಕು, ಸಾಮಾನ್ಯವಾಗಿ ಆಚಾರ ಅಂಗಡಿಗಳಲ್ಲಿ ಬರ್ತಾವಲ್ಲ, ಇನ್ ಮುಂದೆ ಈಗ ಅಲ್ಲಿ ಫೆಸಿಲಿಟಿ ಇರಲ್ಲ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಂದ್ಮೇಲೆ ನಾವು ಅವ್ರ ಶರವಣ ಸರ್ ಹೇಳ್ತಾ ಇದ್ರು, ಇಂಪೋರ್ಟ್ ಮಾಡಿದಾಗ 10% ಕಸ್ಟಮ್ಸ್ ಡ್ಯೂಟಿ ಕಟ್ತೀವಿ, ಆಮೇಲೆ ತರ್ತೀವಿ ಅದನ್ನಂತ. ಅದನ್ನ ಅವರು ಕ್ರೆಡಿಟ್ ತಗೋತಾರೆ ಮುಂದ್ಗಡೆ ನಿಮಗೆ ಸೇಲ್ ಮಾಡ್ಬೇಕಾದ್ರೆ GST ಕೊಟ್ಟಾಗ. ಆಗ ಕಚ್ಚಾ ಇರೋದು ಪಕ್ಕ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ದೇಶಾದ್ಯಂತ ಒಂದು ಇದು ನಡೀತದೆ. ಏಪ್ರಿಲ್ 1 ಬರೋ ವರ್ಷ ಬರುತ್ತೋ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಬಂದಾಗ ಇದು ಕಚ್ಚಾ ಬಿಲ್ ಇರೋದು ಪಕ್ಕಾ ಬಿಲ್ ಆಗುವಂತ ಪರಿಸ್ಥಿತಿ ಬಂದಿದೆ. ದೇಶಾದ್ಯಂತ ಬರಲೇಬೇಕು. ಓಕೆ, ಒಬ್ರು ಕಾಲರ್ ಇದ್ದಾರೆ, ಸುಚಿತ್ರಾ ಅಂತ. ಮೇಡಮ್ ನಮಸ್ತೆ, ಹೇಳಿ ನಿಮ್ ಕ್ವಶನ್ ಏನು? ನಾವು ಈಗ ಚಿನ್ನ ತಗೊಳ್ತಾ ಇದ್ದೇವೆ. ಏನಂದ್ರಿ ಮೇಡಮ್? ನಾವು ಈ ನಮ್ದ ಆದಾಯದಿಂದ ಈಗೀಗ ಚಿನ್ನ ತಗೊಳ್ತಿದ್ದೇವೆ. ಓಕೆ, ರೆಸಿಟಿ ಎಲ್ಲ ಕರೆಕ್ಟ್ ಇಟ್ಕೊಂಡಿದ್ದೇವೆ. ಈಗ ನಾವು 500 ಗ್ರಾಮ್ಗಿಂತ ಹೆಚ್ಚು ಚಿನ್ನ ತಗೊಂಡು ವರ್ಷ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ, ಅಥವಾ ಒಂದ್ಸಲ ರೆಸಿಟಿ ಇರೋದ್ರಿಂದ ಟ್ಯಾಕ್ಸ್ ಕಟ್ಟಬೇಕಾಗಿಲ್ವಾ ಅಂತ? ಇಲ್ಲ, ಹಾಗೇನಿಲ್ಲ. ವರ್ಷ ಟ್ಯಾಕ್ಸ್ ಕಟ್ಟುವಂಥದ್ದೇನಿಲ್ಲ. ಆದಾಯ ತೆರಿಗೆ ಕಟ್ಟಾದ್ಮೇಲೆ ಆ ಹಣವ ನಿಮ್ಮ ಹಣ ಆಗತ್ತೆ. ಅದನ್ನ ನೀವು ಚಿನ್ನಕ್ಕೆ ಬಳಸಿ ಅಥವಾ ಸೀರೆಗೆ ಬಳಸಿ ಅಥವಾ ಬೇರೆ ಯಾವುದಕ್ಕನ್ನ ಬಳಸಿ ನಿಮ್ಮ ಡಿಸಿಷನ್ ಅದು. ಆದರೆ ಒಂದು ಜನಸಾಮಾನ್ಯರಿಗೆ ತಿಳುವಳಿಕೆ ಇರಬೇಕು. ವೆಲ್ತ್ ಟ್ಯಾಕ್ಸ್ ಅಂತ ಒಂದು ಕಾನೂನಿದೆ. ವೆಲ್ತ್ ಟ್ಯಾಕ್ಸ್ ಅಲ್ಲಿ ಒಂದು ರಿಟರ್ನ್ ಫೈಲ್ ಮಾಡಿ, ಒಂದೇ ಪೇಜ್ ಸಿಂಪಲ್ ರಿಟರ್ನ್. ಅದು ನಮಗೆ 30 ಲಕ್ಷಕ್ಕಿಂತ ಮೇಲೆ ಚಿನ್ನಾಭರಣ ಮನೇಲಿದ್ರೆ, 30 ಲಕ್ಷಕ್ಕಿಂತ ಮೇಲೆ ಚಿನ್ನಾಭರಣ ಮನೇಲಿದ್ರೆ 1% ಟ್ಯಾಕ್ಸ್ ಕಟ್ಬಿಟ್ಟು ವರ್ಷಕ್ಕೊಂದ್ಸತಿ ರಿಟರ್ನ್ ಫೈಲ್ ಮಾಡುವಂಥದ್ದು ಒಳ್ಳೇದು. ಅವಾಗ ಏನಾಗುತ್ತೆ, ನಿಮಗೆ ವರ್ಷ ನಮ್ಮ ಪಿತ್ರಾರ್ಜಿತನೋ ಅಥವಾ ನಾವು ಇಟ್ಕೊಂಡಿರೋ ಹಣ ಎಷ್ಟಿದೆಯೋ ಅದೊಂದು ದಾಖಲಾತ್ ಬರುತ್ತೆ. ವೆಲ್ತ್ ಟ್ಯಾಕ್ಸ್ ಇದ್ದವ್ರು ಮಾತ್ರ ಅದು ಅಪ್ಲೈ ಆಗುತ್ತೆ. ಇಲ್ಲದೇ ಇದ್ರೆ ಜನಸಾಮಾನ್ಯರಿಗೆ ಏನು ಟೆನ್ಷನ್ ಮಾಡಿ, ಏನು ರಿಟರ್ನ್ ಇಲ್ಲ, ಟ್ಯಾಕ್ಸ್ ಕಟ್ಟುವಂಥದ್ದಿಲ್ಲ, ಏನೂ ಇಲ್ಲ. ನಿಮ್ಮ ಚಿನ್ನ ನೀವು ಇಟ್ಕೊಳ್ಳಿ, ಒಡವೆ ಇಟ್ಕೊಳ್ಳಿ, ಧೈರ್ಯ ಉಟ್ಕೊಳ್ಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಭೀಮಾರಾವ್ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಪ್ರಶ್ನೆ ಏನು ಅಥವಾ ಗೊಂದಲಗಳೇನು? ನಮ್ದು ನಾವು ಸಿಮೆಂಟ್ ಇದು ಬಿಸ್ನೆಸ್ ಮಾಡ್ತಾರ ಏಜೆನ್ಸಿ ಇದ್ದೇವ್ರಿ. ನಮ್ಮಲ್ಲಿ ಇದು ಓರಿಯಂಟ್ ಕಂಪ್ನಿಲಿಂದ 150 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದಾರೆ ಮೇಡಮ್ ನಮ್ಗ. ಹೇಳಿ. 150 ಗ್ರಾಮ್ ಗೋಲ್ಡ್ ಕೊಟ್ಟಿದಾರ್ರಿ. ಹಂಗೆ ಮುಂದೆ ನಾವ್ ಹಿಂಗೆ ಜಾಸ್ತಿ ಮಾಡಿದೆ ಅಂದ್ರೆ ಇನ್ನೂ ಜಾಸ್ತಿ 1 ಕಿಲೋ ಗಂಟೆ ಕೊಡ್ಬೋದ್ರಿ. ಅದಕ್ಕೆಲ್ಲ ಬಿಲ್ ಇರ್ತವ್ರಿ ಮೇಡಮ್, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲಲ್ರಿ? ಬಿಲ್ ಇದೆ ಅಲ್ವಾ? ಹಾ, ಬಿಲ್ ಇದೆ ರೀ. ಬಿಲ್ ಇದ್ರೆ ಸಮಸ್ಯೆ ಇಲ್ಲ. ಸಮಸ್ಯೆ ಏನಿಲ್ಲ.
ನಿಮ್ಗೆ ಎಷ್ಟೇ ಬಂಗಾರ ಇರ್ಲಿ ಬಿಲ್ ಇಟ್ಕೊಳ್ಳಿ ಅಷ್ಟೇನೆ, ಅದು ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು. ಆಮೇಲೆ ನಿಮ್ಗೆ ಅತಿ ಹೆಚ್ಚು ನೀವೇ ಗಳಿಸಿದ್ದು ಅಂದ್ರೆ ನೀವೇ ಸಂಪಾದನೆ ಮಾಡಿದ್ದು ಅಂದ್ರೂ ಕೂಡ ನಿಮ್ಮ ಹತ್ರ ಬಿಲ್ ಇರುತ್ತೆ. ಸೊ ಆ ರೀತಿ ಒಂದು ವೇಳೆ ರೈಡ್ ಆದ್ರೆ ತೋರಿಸಬಹುದು ಅಂತ, ಆ ರೀತಿ ರೈಡ್ ಆಗೋದು ಇಲ್ಲ ಅಂತ ಅವಾಗಿಂದ ವಿವೇಕ್ ಅವರು ಹೇಳ್ತಾನೆ ಇದ್ದಾರೆ. ಜನರು ಇದನ್ನ ಅರ್ಥ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿರಾಳರಾಗಿರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕೆ. ಓಕೆ ಮೇಡಮ್, ಎನಿ ಕ್ವಶನ್? ನಾನು ಹೇಳೋದು, ಇವಾಗ ಯಾರು ಗಿಫ್ಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಚಿನ್ನ ಗಿಫ್ಟ್ ಕೊಟ್ರೆ ಅವ್ರ ಹತ್ರ ಗಿಫ್ಟ್ ಇಸ್ಕೊಳ್ಳೋದಲ್ದೆ ಬಿಲ್ಲು ಕೊಡಿ ಅಂತ ಕೇಳ್ಬೇಕೆ ನಿನ್ಮೇಲಿಂದ? ಹಾಗೇನಿಲ್ಲ. ಅಲ್ಲ ಇಲ್ಲ ಇಲ್ಲ ಅಲ್ಲ, ಬಿಕಾಸ್ ಗಿಫ್ಟ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್ ಅಂದ್ರೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಕ್ಲೋಸ್ ರಿಲೇಟಿವ್ಸ್, ಅಜ್ಜ ಅಜ್ಜಿ, ಕ್ಲೋಸ್ ರಿಲೇಟಿವ್ಸ್ಗೆ ಟ್ಯಾಕ್ಸ್ ಬರೋದಿಲ್ಲ. ಗಿಫ್ಟ್ ಕೊಡ್ಬೋದು, ಧೈರ್ಯ ಕೊಡ್ಬೋದು, ಬಿಲ್ ಏನ್ ಕೊಡ್ಬೇಕಾಗಿಲ್ಲ. ಆದ್ರೆ ಕೊಟ್ಟವರು ಜನರಲಿ ನಾವೇನ್ ಮಾಡ್ತೀವಿ, ಬಿಲ್ ಯಾಕೆ ಕೊಡೋದಂದ್ರೆ ಆ ಡಿಸೈನ್ ಚೆನ್ನಾಗಿಲ್ಲ, ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಬಿಲ್ ಕೊಡೋದಂತ ಪದ್ಧತಿ. ಗಿಫ್ಟ್ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್ ಆಲ್ಸೋ ಇಸ್ ನಾಟ್ ಟ್ಯಾಕ್ಸಬಲ್. ಮದುವೆ ಆದ ದಿವಸ ಹೆಣ್ಮಗಳಿಗೆ ಕೊಡುವಂತ ಗಿಫ್ಟ್ ಟ್ಯಾಕ್ಸ್ ಬರೋದಿಲ್ಲ. ಸೊ ಅದ್ರ ಬಗ್ಗೆ ನಾವು ಏನು ಇದು ಮಾಡಿ, ಬಟ್ ಸುಮ್ಮನೆ ನಾನು ಬೇನಾಮಿಯಾಗಿ ತಗೊಳಪ್ಪ 1 kg ಗೋಲ್ಡ್ ಅಂತ ಕೊಡೋದಿದ್ರೆ ಅದು ಟ್ಯಾಕ್ಸಬಲ್. ಎನಿ ಗಿಫ್ಟ್ ವಿಚ್ ಇಸ್ ಔಟ್ಸೈಡ್ ಕ್ಲೋಸ್ ರಿಲೇಟಿವ್ಸ್, ಔಟ್ಸೈಡ್ ದ ಒಕೇಶನ್ ಆಫ್ ಮ್ಯಾರೇಜ್, ಟ್ಯಾಕ್ಸ್ ಬರೋದು ಬಂದೇ ಬರುತ್ತೆ. ಓಕೆ, ಇನ್ನು ಮೊನ್ನೆ IT ದಾಳಿ ನಡೆಸ್ತು, ಅದಿನ್ನು ಕೂಡ ನಿರಂತರವಾಗಿ ನಡೀತಾನೆ ಇದೆ, ಅದರ ಬಗ್ಗೆ ಶೋಧ ಕಾರ್ಯ. ಆ ಸಂದರ್ಭದಲ್ಲಿ ಸಿಕ್ಕಂತಹ ಭಾರಿ ಮೊತ್ತದ ಚಿನ್ನ ಮತ್ತು ಬೆಳ್ಳಿ ಏನಿದೆ ಇದನ್ನ ಜಪ್ತಿ ಮಾಡಿಕೊಂಡು ಅದನ್ನ ಅವರು ಟ್ಯಾಕ್ಸ್ ಕಟ್ಟಬೇಕಾದಕ್ಕೆ, ಆಮೇಲೆ ಅವ್ರಿಗೆ ವಾಪಸ್ ಅದನ್ನ ಕೊಡ್ತಾರ, ಹೇಗ್ ನಡೆಯುತ್ತಿದ್ದು? ಓಕೆ, 2 ವಿಷಯ ಆಗುತ್ತೆ ಮೇಡಮ್. 2 ಕಾನೂನು ಇದೆ. ಒಂದು ಇನ್ಕಮ್ ಟ್ಯಾಕ್ಸ್ ಕಾನೂನು, ಇನ್ನೊಂದು ಬೇನಾಮಿ ಟ್ರಾನ್ಸಾಕ್ಷನ್ ಕಾನೂನು. ಬೇನಾಮಿ ಟ್ರಾನ್ಸಾಕ್ಷನ್ ಕಾನೂನು ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈ ಹಣ ನಮಗೆ ತಿಳಿದುವರಂತ ಸೋರ್ಸ್ ಅಲ್ಲಿ ಇಲ್ಲ, ಅಥವಾ ನಮ್ಗೆ ಯಾರು ರಿಲೇಟಿವ್ ಕೊಟ್ಟು ಗಿಫ್ಟ್ ಕೊಟ್ಟಿಲ್ಲ, ನಾವು ಕರಪ್ಷನ್ ನಲ್ಲಿ ಅಥವಾ ಬೇರೆ ಯಾವುದೋ ಮೂಲದಲ್ಲಿ ನಾವು ಅದನ್ನ ಅರ್ನ್ ಮಾಡಿದೀವಿ, ಬೇರೆ ಯಾರಿಗೂ ಬೇನಾಮಿಯಾಗಿ ಇಟ್ಕೊಂಡಿದೀವಿ, ನಾವು ನಮ್ದಲ್ಲ ಅದು, ಬೇರೆ ಯಾರ್ದೋ ನಾವು ಜವಾಬ್ದಾರಿಯಾಗಿ ನಮ್ಮ ಮನೇಲಿ ಇಟ್ಕೊಂಡಿದೀವಿ, ಆಗ ಬೇನಾಮಿ ಕಾನೂನು ಪ್ರಕಾರ 90 ದಿವಸ ಇನ್ಕಮ್ ಟ್ಯಾಕ್ಸ್ ನವರು ಕನ್ಫಿಸ್ಕೇಟ್ ಮಾಡಬಹುದು. ಆ 90 ದಿವಸದಲ್ಲಿ ಪ್ರೊಸೀಡಿಂಗ್ಸ್ ನಡೆಯುತ್ತೆ, ಅಡ್ಜುಡಿಕೇಶನ್ ನಡೆಯುತ್ತೆ. ಅಡ್ಜುಡಿಕೇಶನ್ ಆದ್ಮೇಲೆ ಬೇನಾಮಿ ಕಾನೂನು ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ, ನಿಮ್ಗಲ್ಲ. ಬೇನಾಮಿ ಕಾನೂನು ಅಂತ ಬೇನಾಮಿ ಅಂತ ದಾಖಲಾತಾದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ಇಡೀ ಚಿನ್ನ ಬಂಗಾರ ಕ್ಯಾಶ್ ಗೀಶ್ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ. ಆಮೇಲೆ 25% ನಿಮ್ ಜೇಬಿನ್ ಕೊಡ್ಬೇಕು ಪೆನಾಲ್ಟಿ. 100 ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಇನ್ 25 ಜೇಬಿನ ಬೇನಾಮಿ ಆದ್ರೆ, ಬೇನಾಮಿ ಟ್ರಾನ್ಸಾಕ್ಷನ್ ಅಲ್ಲಿ ಬಂದ್ರೆ ಇನ್ಕಮ್ ಟ್ಯಾಕ್ಸ್ ನವರೇ ಅದು ಅವ್ರಿಗೆ ವಾಪಸ್ ಅದು ಬರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 2 ಕಾನೂನು ನೋಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 85% ಜಪ್ತ್ ಮಾಡ್ಕೋತಾರೆ, 15 ನಿಮ್ಗೆ ವಾಪಸ್ ಕೊಡ್ತಾರೆ. 85 ಅವರಿಗೆ, 15 ನಿಮಗೆ. ಇದು ಬೇನಾಮಿ ಅಂತ ಆದ್ರೆ 100 ಅವರಿಗೆ, 25 ನಿಮ್ ಜೇಬಿನ ನೀವು ಇನ್ನೂ ಕೊಡ್ಬೇಕು. ಅಂದ್ರೆ ಶಿಕ್ಷೆಗಿಂತ ದಂಡ ವಿಧಿಸೋದೇ ಬೆಸ್ಟ್ ಅನ್ನೋ ತರ. ಅದು ಬೇನಾಮಿದಾರರಿಗೆ ಒಂದು ಕಠಿಣವಾದ ಒಂದು ಕಾನೂನು ಬಂದಿದೆ ನವೆಂಬರ್ 1, 2016ರಲ್ಲಿ. ಈಗ ಬೇನಾಮಿ ಅಂತ ಆದ್ರೆ ಇದೆಲ್ಲ ಅಂದ್ರೆ ನಮ್ದಲ್ಲ, ಬೇರೆ ಯಾರ್ದೋ ನಾವು ಜವಾಬ್ದಾರಿಯಾಗಿ ಇಟ್ಕೊಂಡಿದೀವಿ ಅವ್ರಿಗೋಸ್ಕರ, ಆಗ ಬೇನಾಮಿ ಕಾನೂನು ಬರುತ್ತೆ. ಓಕೆ, ಪ್ಲೀಸ್ ಏನೋ ಹೇಳಕ್ಕಿದ್ರಿ ಅನ್ಸುತ್ತೆ. ಅಲ್ಲ, ಅದೇ ಬಿಲ್ ವಿಚಾರ ಹೇಳ್ತಾ, ಆಮೇಲೆ ಲಾಕರ್ ಇಡ್ಬೋದಲ್ಲ ಸರ್ ಚಿನ್ನ ಎಲ್ಲ? ಲಾಕರ್ ದೇರ್ ಬಿ ನೋ ಪ್ರಾಬ್ಲಮ್ ಫಾರ್ ದಟ್ ಆಲ್ಸೋ. ನೋ ಪ್ರಾಬ್ಲಮ್. ಸಪೋಸ್ ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ರೆ ಲಾಕರ್ನು ಓಪನ್ ಮಾಡೇ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಲಾಕರ್ ಓಪನ್ ಮಾಡ್ತಾರೆ. ಫಸ್ಟ್ ನಮ್ಮ ದೇಶದಲ್ಲಿ ಬಹಳಷ್ಟು ಜನರ ಹತ್ರ ಲಾಕರ್ ಇಲ್ಲ, ಬಹಳ ಕಡಿಮೆ. ಬ್ಯಾಂಕಲ್ಲಿ ಲಾಕರ್ ಹೋದ್ರೆ ಮೇಡಮ್ ಕೊಡೋದು ಇಲ್ಲ ನಮಗೆ ಇವಾಗ ಇತ್ತೀಚೆಗೆ, ಅದು ಬೇರೆ ವಿಷಯ. ಬಟ್ ಬ್ಯಾಂಕಲ್ಲಿ ಲಾಕರ್ ಕಡಿಮೆ ಇದೆ. ಆದ್ರೆ ಲಾಕರ್ ಓಪನ್ ಆದ್ರೇನು ನಾವೇನ್ ಇಡ್ತೀವಿ, ಸೇಲ್ ಡೀಡ್ ಇಟ್ಕೋತೀವಿ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಟ್ಕೋತೀವಿ, ಚಿನ್ನ ಇಟ್ಕೋತೀವಿ, ಬಂಗಾರ ಇಟ್ಕೊಡ್ತೀವಿ. ಓಪನ್ ಮಾಡಿದ್ರೇನು ನಮಗೆ ಆದಾಯ ತೆರಿಗೆ ಕಟ್ಟಿದೀವಿ, ಅಥವಾ ನಾವು ಕೃಷಿ ಕ್ಷೇತ್ರದಲ್ಲಿ ಇರೋರು, ಅಥವಾ ನಮಗೆ ಪಿತ್ತಾರ್ಜಿತ ಆಗಿದೆ, ಅಥವಾ ನಮಗೆ ಮದುವೆ ಇದ್ದ ಟೈಮಲ್ಲಿ ಗಿಫ್ಟ್ ಕೊಟ್ಟಿರೋದು, ದಾಖಲಾತನ ಧೈರ್ಯವಾಗಿ ಕೊಡಿ, ಏನು ಇದಾಗಿದೆ. ಈ ಲಾಕರ್ ಅಲ್ಲಿ ಇಟ್ಕೊಂಡ್ರು ಕೂಡ ಅದನ್ನ ಬ್ಯಾಂಕಿಗೆ ಏನೆಲ್ಲ ಇಡ್ತಾ ಇದೀವಿ ಅನ್ನೋ ಇನ್ಫಾರ್ಮೇಶನ್ ಇರುತ್ತಲ್ವಾ? ಬ್ಯಾಂಕಿಗೆ ಲಾಕರ್ ಓಪನ್ ಮಾಡಿ ಕ್ಲೋಸ್ ಮಾಡ್ಬೇಕಾದ್ರೆ ಮ್ಯಾನೇಜರ್ ನಿಮ್ ಪಕ್ಕ ಇರಬೇಕು ಅಂತ ಕಾನೂನು ಇದೆ. ಜನರಲಿ ಅವ್ರು ಇರೋದಿಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ ನಮ್ಮದು ಏನಿದೆ ಅಂತ. ಓಕೆ ಓಕೆ, ಸೊ ಫೈನ್. ಈ ಚಿನ್ನದ ವಿಚಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಏನ್ ಗೊಂದಲ ಇಲ್ಲ ಅನ್ನುವಂಥ ವಿಚಾರಕ್ಕೆ ಅಲ್ಲ, ನಾನು ಹೇಳೋದು ಯಾವುದೇ ಕಾನೂನು ಮಾಡ್ಲಿ ಅದು ಸಾಮಾನ್ಯ ಜನಕ್ಕೆ ಹೊಡೆತ ಆಗದೆ ಇರಂಗ್ ಮಾಡ್ಬೇಕು, ನನ್ನ ಒಂದು ರಿಕ್ವೆಸ್ಟ್. ಆಮೇಲೆ ಎಜುಕೇಟ್ ಮಾಡಲೇಬೇಕು. ಇದು ತುಂಬಾ ಕನ್ಫ್ಯೂಷನ್ ನೋಡಿ. ಈಗ ಎಷ್ಟು ಜನಕ್ಕೆ ಎಷ್ಟು ಕ್ವಶನ್ ಸಾರಿ ಕೇಳಿದ್ರು. ಸೊ ಏನೇ ಕಾನೂನು ಮಾಡಿದ್ರು ಸಾಮಾನ್ಯ ಜನಕ್ಕೆ ಇವಾಗ 500 ರೂಪಾಯಿ 1000 ರೂಪಾಯಿದು ಎಷ್ಟು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಇದು ಆ ಥರ ಹೊಡೆತ ಆಗಿ ಜನರಲ್ಲಿ ಭಯದ ವಾತಾವರಣ ಮೂಡಿಸಬಾರ್ದು. ಅದು ಏನಿಲ್ಲ ಅನ್ನೋದನ್ನ ಈಗ ಸರ್ ಎಷ್ಟು ಈಸಿಯಾಗಿ ಅಂದ್ರೆ ಈ 500,000 ಅಂದ್ರೆ ನಮ್ಮ ದಿನನಿತ್ಯದ ಒಂದು ಕರ್ಮಗಳಿಗೆ, ಅಂದ್ರೆ ನಮ್ಗೆ ತರಕಾರಿ, ಹಾಲು, ದಿನಸಿ ಇತ್ಯಾದಿಗಳು ಇದನ್ನೆಲ್ಲ ಖರೀದಿ ಮಾಡ್ಲಿಕ್ಕೆ ಬೇಕಾದಂತಹ ಚಿಲ್ಲರೆಗಳು ಸಿಗ್ತಾ ಇಲ್ಲ ಅನ್ನುವಂಥ ಫೈಟ್. ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಷ್ಟೊಂದು ಸಮಸ್ಯೆ ಆಗದೆ ಹೋದ್ರು ಕೂಡ ಮುಂದಾಗುತ್ತೇನೋ ಅನ್ನುವಂಥ ಭಯದ ವಾತಾವರಣ. ನಾನು ಸಾಮಾನ್ಯ ಜನಗಳಲ್ಲಿ ಹೇಳ್ತಿರೋದು, ದೊಡ್ಡವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸಾಮಾನ್ಯ ಜನ 50 ಗ್ರಾಮ್ 100 ಗ್ರಾಮ್ 200 ಗ್ರಾಮ್ ಇಟ್ಕೊಂಡಿರೋರಿಗೆ ಒಂದು ನೋಡಿ, ಎಲ್ಲರಿಗೂ ಅವ್ರ ಕ್ವಶನ್ ಹೆಂಗಿಗೆ ಬಂತು. ಆ ಭಯದ ವಾತಾವರಣ ಮೂಡಿಸ್ಬೇಡಿ.
ಇದ್ರ ಏನ್ ಟಾರ್ಗೆಟ್, ನಿಜವಾಗ್ಲೂ ನಾವ್ ಯಾರನ್ನ ಟಾರ್ಗೆಟ್ ಮಾಡಿದೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಓಕೆ. ಅನ್ನೋದು ನನ್ನ ಸೊ ರಿಕ್ವೆಸ್ಟ್. ಆ ಟಾರ್ಗೆಟ್ ರೀಚ್ ಆಗ್ಲಿ ಅನ್ನೋದಷ್ಟೇ ಎಲ್ರು ನಾವು ಅಲ್ಲಲ್ಲ ಅದೆಲ್ಲ ಆಗ್ಲೇಬೇಕು. ಸಾಮಾನ್ಯ ಜನಗಳ ಮೇಲೆ ಹೊರೆ ಹಾಕ್ಬೇಡಿ, ಭಯ ಪಡಿಸ್ಬೇಡಿ. ಹೇಳಿಕ್ಕೆ ಬಟ್ ಆಲ್ ಸೆಡ್ ಅಂಡ್ ಡನ್ ದ ಮೆನ್ ಆರ್ ವೆರಿ ಹ್ಯಾಪಿ ಬಿಕಾಸ್ ವೈಫ್ ಟ್ರಬಲ್ ಕೊಡಲ್ಲ. ಲೇಡೀಸ್ ಚಿನ್ನ ತೆಕ್ಕೊಡಿ ಅಂತ. ಅಯ್ಯೋ ಆಗಲ್ಲ ಮೇಡಮ್. ಇಲ್ಲ ಇಲ್ಲ ಲಿಮಿಟ್ಸ್ ಏನಿಲ್ವಲ್ಲ. ಆಮೇಲೆ ನೀವು ಆದಾಯದಲ್ಲಿ ತರೋದ್ರಿಂದಾಗಿ, ತೆರಿಗೆ ಪಾವತಿ ಮಾಡೋದ್ರಿಂದಾಗಿ. ಓಕೆ ಫೈನ್. ಓಕೆ, ಬಿಲ್ ಇಟ್ಕೊಳ್ಳೋದು ಮಾತ್ರ ಜೋಪಾನ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ರಿಗೂ ಕೂಡ. ವೀಕ್ಷಕರೇ, ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಚಿನ್ನ ನಮ್ಮ ಹತ್ರ ಇದೆ ಅನ್ನೋದಾದ್ರೆ ಆದಾಯದ ಮೂಲವನ್ನೂ ತೋರಿಸಿರ್ತೀವಿ. ಆಮೇಲೆ ಬಿಲ್ಗಳನ್ನ ಆದಷ್ಟು ಜೋಪಾನ ಮಾಡೋದನ್ನ ಇಟ್ಕೊಳ್ಳಿ. ಮತ್ತು ಹಳೆಯ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಒಂದು ಬಂಗಾರ ಬಂದಿತ್ತು ಅನ್ನೋದಾದ್ರೂ ಕೂಡ ಅದನ್ನ ವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಅದು ಹೌದು ಅನ್ನೋದಾದ್ರೆ ನಿಮಗೆ ಸಮಸ್ಯೆನೇ ಇಲ್ಲ. ಅದನ್ನ ನೀವು ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.